ಸ್ವಾಗತ. ಮೊದಲನೇದಾಗಿ ನಾನು ಸಂಕ್ರಾಂತ್ ಸಿಂಗ್ ಅವರ ಅಭಿಪ್ರಾಯ ಕೇಳೋದಕ್ಕೆ ಬಯಸ್ತೀನಿ. ಒಂದು ಕಡೆ ಸೂಪರ್ ಸ್ಟಾರ್, ಇಡೀ ಕನ್ನಡ ಚಿತ್ರರಂಗ ಈ ಘಟನೆಯನ್ನ ನೋಡ್ತಾ ಇದೆ, ಕನ್ನಡಿಗರು ಈ ಘಟನೆಯನ್ನ ನೋಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಈಗ ಅವ್ರಿಗೆ ಆ ಕೇಸಲ್ಲಿ ಬೇಲ್ ಸಿಕ್ಕಿದೆ. ಹೇಗ್ ನೋಡ್ತೀರಾ ಸರ್? ನೋಡಿ ಮೇಡಮ್, ಈಸ್ ನಾಟ್ ಎ ಸೂಪರ್ ಸ್ಟಾರ್ ಇದ್ದವ್ರು ಹೊಟ್ಟವ್ರು ಪಾಪ. ಅವ್ರು ಹೋಗಿ ಅವಾಗ 25 ವರ್ಷ ಆಗೋಯ್ತು. ನಾಟ್ ಎ ಸ್ಟಿಲ್ ಇಸ್ ಟು ಹ್ಯಾಸ್ ಟು ಕಮ್ ಇನ್ ದಿ ಲೈಫ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ನೀವು ಅನ್ಬಿಟ್ಟಿದ್ದೀರಾ. ಕನ್ನಡದಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತೀರಾ? ಹೌದು ಮೇಡಮ್, ಅವ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆ ನಾವು ಸೆಲ್ಯೂಟ್ ಹೊಡಿಬೇಕು. ಬಟ್ ಈಗ ಹೈಕೋರ್ಟ್ ಅಲ್ಲಿ ಏನೋ ಬೇಲ್ ಬಂದ್ಬಿಟ್ಟಿದೆ. ಈಗ ನೆನೆ ಏನೋ ಪ್ರೊನೌನ್ಸ್ ಮಾಡಿದ್ದಾರೆ ಹೈಕೋರ್ಟ್ ಇಂದ ದರ್ಶನ್ಗೆ ಬೇಯ್ಲು ಮತ್ತೆ ಬೇರೆಯವ್ರಿಗೂ ಬೇಯ್ಲು ಎಲ್ಲ ಬಂದ್ಬಿಟ್ಟಿದೆ. A1 A2 ಮತ್ತೆ ಸೀರೀಸೇ ಬಂದ್ಬಿಟ್ಟಿದೆ. ಈಗ ದ ಕ್ವಶನ್ ಈಸ್ ವೆದರ್ ದರ್ಶನ್ ಹ್ಯಾಸ್ ದ ರೈಟ್ ಟು ಗೆಟ್ ಎ ಬೇಲ್ ಅಂತ ಹೇಳಿದ್ರೆ ಕ್ವಶನ್ ಈಗ. ಬಟ್ ಎನಿಹೋ ಈಗ ಹೈಕೋರ್ಟ್ ಜಡ್ಜ್ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರು ಎಣಿಸಿ 6 ತಿಂಗಳು, ಎಷ್ಟು ತಿಂಗಳು? 6 ತಿಂಗಳು ಅವರು ಜೈಲಲ್ಲೇ ಇದ್ದು ಅವರು ಈಗ ಹೊರಗಡೆ ಅವ್ರಿಗೆ ಬೇಲ್ ಕೊಟ್ಟಿದೆ ಅಂತ ಹೇಳಿದೆ. ಮೇಡಮ್, there are so many accused persons who are dying in the central jail. ಪರಪ್ಪನ ಅಗ್ರಹಾರ ಇಡೀ ಜೀವಮಾನ ಕೊಳಿತಾ ಇದ್ದಾರೆ. ಹೌದು ಮೇಡಮ್, ಅವ್ರ ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಬೇರೆ ಜೈಲುಗಳಲ್ಲಿ ನೋಡಿ, ಬೇರೆ ಜೈಲುಗಳಲ್ಲಿ ಬಳ್ಳಾರಿ ಮತ್ತೆ ಇದರಲ್ಲಿ ಬೆಳಗಾಂ ಜೈಲುಗಳಲ್ಲಿ 3 ವರ್ಷ 4 ವರ್ಷ ಆದ್ರೂ ಟ್ರಯಲ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸ್ಟಿಲ್ ದೇ ಆರ್ ಡೈಯಿಂಗ್. ಬಟ್ ಹಿಯರ್ ಐ ಆಮ್ ಟೆಲಿಂಗ್ ಇಟ್ ಈಸ್ ನೌ 6 months. 6 months ಗೆ ಐ ಡೋಂಟ್ ನೋ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ ಜಡ್ಜ್ಮೆಂಟ್. The question is, now he is left on bail after 6 months. Why? What is the reason? Reason ಅವರು ಕೊಟ್ಟಿದ್ದಾರೆ, ಇವರು 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನ 2 ಮೂವರು ಇದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆಗೆ ಯಾರು ಆ ಲೇಡಿ ಪಾಪ ಲೇಡಿ ಅವಳು ಬರ್ತಾಳೆ. ಅವಳು ಹೇಳಿದಾಳೆ ಏನೋ ಒಂದು 8 ಹೊಡೆದಿದ್ದೀರಿ ಅಂತ. ದಟ್ 8 ವಿಲ್ ಕಾಸ್ ಡೆತ್. ಅದನ್ನ ನೋಡ್ಬೇಕಾಗುತ್ತೆ. ದಟ್ಸ್ ಆಲ್ ರೈಟ್. ಈಗ ಆಗಿದೆ. ಅವ್ರ ಕಂಡೀಷನಲ್ ಬೇಲ್ ಮೇಲೆ ಬಂದಿದ್ದಾನೆ. ಕಂಡೀಷನ್ ನಂಬರ್ 1, 6 months ಇಂದ ಅವನು ಇದರಲ್ಲಿದ್ದಾನೆ, ಜೈಲಲ್ಲಿದ್ದಾನೆ ಅಂತ ಹೇಳಿದ್ದೆ. ಆದ್ರಿಂದ ಇದನ್ನು ಮುಂದೆ ವರ್ಷಕ್ಕಾಗಲ್ಲ, ಸಾಕಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದಕ್ಕಿಂತ ಒಂದು, ಅವನು ಬೆಂಗಳೂರು ಬಿಟ್ಟು ಹೋಗಲ್ಲ. ನಾವು ಬೆಂಗಳೂರು ಇದೆಲ್ಲ ಇದೆ, ವೈಕುಂಠ ಅಲ್ಲ ಇದು ಬೆಂಗಳೂರು. ಬೆಂಗಳೂರಲ್ಲಿ ನಾವು ಬಿಟ್ಟು ಹೋಗಲ್ಲ ನಾವು. ಹೌದು, ವಿಟ್ನೆಸಸ್ಗೆ ಥ್ರೆಟ್ ಮಾಡಬಾರ್ದು. ಸ್ವಾಗತ. ಮೊದಲನೇದಾಗಿ ನಾನು ಸಂಕ್ರಾಂತ್ ಸಿಂಗ್ ಅವರ ಅಭಿಪ್ರಾಯ ಕೇಳೋದಕ್ಕೆ ಬಯಸ್ತೀನಿ. ಒಂದು ಕಡೆ ಸೂಪರ್ ಸ್ಟಾರ್, ಇಡೀ ಕನ್ನಡ ಚಿತ್ರರಂಗ ಈ ಘಟನೆಯನ್ನ ನೋಡ್ತಾ ಇದೆ, ಕನ್ನಡಿಗರು ಈ ಘಟನೆಯನ್ನ ನೋಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಈಗ ಅವ್ರಿಗೆ ಆ ಕೇಸಲ್ಲಿ ಬೇಲ್ ಸಿಕ್ಕಿದೆ. ಹೇಗ್ ನೋಡ್ತೀರಾ ಸರ್? ನೋಡಿ ಮೇಡಮ್, ಈಸ್ ನಾಟ್ ಎ ಸೂಪರ್ ಸ್ಟಾರ್ ಇದ್ದವ್ರು ಹೊಟ್ಟವ್ರು ಪಾಪ. ಅವ್ರು ಹೋಗಿ ಅವಾಗ 25 ವರ್ಷ ಆಗೋಯ್ತು. ನಾಟ್ ಎ ಸ್ಟಿಲ್ ಇಸ್ ಟು ಹ್ಯಾಸ್ ಟು ಕಮ್ ಇನ್ ದಿ ಲೈಫ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ನೀವು ಅನ್ಬಿಟ್ಟಿದ್ದೀರಾ. ಕನ್ನಡದಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತೀರಾ? ಹೌದು ಮೇಡಮ್, ಅವ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆ ನಾವು ಸೆಲ್ಯೂಟ್ ಹೊಡಿಬೇಕು. ಬಟ್ ಈಗ ಹೈಕೋರ್ಟ್ ಅಲ್ಲಿ ಏನೋ ಬೇಲ್ ಬಂದ್ಬಿಟ್ಟಿದೆ. ಈಗ ನೆನೆ ಏನೋ ಪ್ರೊನೌನ್ಸ್ ಮಾಡಿದ್ದಾರೆ ಹೈಕೋರ್ಟ್ ಇಂದ ದರ್ಶನ್ಗೆ ಬೇಯ್ಲು ಮತ್ತೆ ಬೇರೆಯವ್ರಿಗೂ ಬೇಯ್ಲು ಎಲ್ಲ ಬಂದ್ಬಿಟ್ಟಿದೆ. A1 A2 ಮತ್ತೆ ಸೀರೀಸೇ ಬಂದ್ಬಿಟ್ಟಿದೆ. ಈಗ ದ ಕ್ವಶನ್ ಈಸ್ ವೆದರ್ ದರ್ಶನ್ ಹ್ಯಾಸ್ ದ ರೈಟ್ ಟು ಗೆಟ್ ಎ ಬೇಲ್ ಅಂತ ಹೇಳಿದ್ರೆ ಕ್ವಶನ್ ಈಗ. ಬಟ್ ಎನಿಹೋ ಈಗ ಹೈಕೋರ್ಟ್ ಜಡ್ಜ್ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರು ಎಣಿಸಿ 6 ತಿಂಗಳು, ಎಷ್ಟು ತಿಂಗಳು? 6 ತಿಂಗಳು ಅವರು ಜೈಲಲ್ಲೇ ಇದ್ದು ಅವರು ಈಗ ಹೊರಗಡೆ ಅವ್ರಿಗೆ ಬೇಲ್ ಕೊಟ್ಟಿದೆ ಅಂತ ಹೇಳಿದೆ. ಮೇಡಮ್, there are so many accused persons who are dying in the central jail. ಪರಪ್ಪನ ಅಗ್ರಹಾರ ಇಡೀ ಜೀವಮಾನ ಕೊಳಿತಾ ಇದ್ದಾರೆ. ಹೌದು ಮೇಡಮ್, ಅವ್ರ ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಬೇರೆ ಜೈಲುಗಳಲ್ಲಿ ನೋಡಿ, ಬೇರೆ ಜೈಲುಗಳಲ್ಲಿ ಬಳ್ಳಾರಿ ಮತ್ತೆ ಇದರಲ್ಲಿ ಬೆಳಗಾಂ ಜೈಲುಗಳಲ್ಲಿ 3 ವರ್ಷ 4 ವರ್ಷ ಆದ್ರೂ ಟ್ರಯಲ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸ್ಟಿಲ್ ದೇ ಆರ್ ಡೈಯಿಂಗ್. ಬಟ್ ಹಿಯರ್ ಐ ಆಮ್ ಟೆಲಿಂಗ್ ಇಟ್ ಈಸ್ ನೌ 6 months. 6 months ಗೆ ಐ ಡೋಂಟ್ ನೋ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ ಜಡ್ಜ್ಮೆಂಟ್. The question is, now he is left on bail after 6 months. Why? What is the reason? Reason ಅವರು ಕೊಟ್ಟಿದ್ದಾರೆ, ಇವರು 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನ 2 ಮೂವರು ಇದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆಗೆ ಯಾರು ಆ ಲೇಡಿ ಪಾಪ ಲೇಡಿ ಅವಳು ಬರ್ತಾಳೆ. ಅವಳು ಹೇಳಿದಾಳೆ ಏನೋ ಒಂದು 8 ಹೊಡೆದಿದ್ದೀರಿ ಅಂತ. ದಟ್ 8 ವಿಲ್ ಕಾಸ್ ಡೆತ್. ಅದನ್ನ ನೋಡ್ಬೇಕಾಗುತ್ತೆ. ದಟ್ಸ್ ಆಲ್ ರೈಟ್. ಈಗ ಆಗಿದೆ. ಅವ್ರ ಕಂಡೀಷನಲ್ ಬೇಲ್ ಮೇಲೆ ಬಂದಿದ್ದಾನೆ. ಕಂಡೀಷನ್ ನಂಬರ್ 1, 6 months ಇಂದ ಅವನು ಇದರಲ್ಲಿದ್ದಾನೆ, ಜೈಲಲ್ಲಿದ್ದಾನೆ ಅಂತ ಹೇಳಿದ್ದೆ. ಆದ್ರಿಂದ ಇದನ್ನು ಮುಂದೆ ವರ್ಷಕ್ಕಾಗಲ್ಲ, ಸಾಕಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದಕ್ಕಿಂತ ಒಂದು,
ಅವನು ಬೆಂಗಳೂರು ಬಿಟ್ಟು ಹೋಗಬಾರ್ದು, ಹೋಗಲ್ಲ. ನಾವು ಬೆಂಗಳೂರು ಇದೆಲ್ಲ ಇದು ವೈಕುಂಠ ಅಲ್ಲ, ಇದು ಬೆಂಗಳೂರು. ಬೆಂಗಳೂರಲ್ಲಿ ನಾವು ಬಿಟ್ಟು ಹೋಗಲ್ಲ ನಾವು. ಹೌದು, ವಿಟ್ನೆಸಸ್ಗೆ ಥ್ರೆಟ್ ಮಾಡಬಾರ್ದು. ಸ್ವಾಗತ. ಮೊದಲನೇದಾಗಿ ನಾನು ಸಂಕ್ರಾಮ್ ಸಿಂಗ್ ಅವರ ಅಭಿಪ್ರಾಯ ಕೇಳೋದಕ್ಕೆ ಬಯಸ್ತೀನಿ. ಒಂದು ಕಡೆ ಸೂಪರ್ ಸ್ಟಾರ್, ಇಡೀ ಕನ್ನಡ ಚಿತ್ರರಂಗ ಈ ಘಟನೆಯನ್ನ ನೋಡ್ತಾ ಇದೆ, ಕನ್ನಡಿಗರು ಈ ಘಟನೆಯನ್ನ ನೋಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಈಗ ಅವ್ರಿಗೆ ಆ ಕೇಸಲ್ಲಿ ಬೇಲ್ ಸಿಕ್ಕಿದೆ. ಹೇಗ್ ನೋಡ್ತೀರಾ ಸರ್? ನೋಡಿ ಮೇಡಮ್, ಈಸ್ ನಾಟ್ ಎ ಸೂಪರ್ ಸ್ಟಾರ್ ಇದ್ದವ್ರು ಹೊಟ್ಟವ್ರು ಪಾಪ. ಅವ್ರು ಹೋಗಿ ಯಾವಾಗ 25 ವರ್ಷ ಆಗೋಯ್ತು. ನಾಟ್ ಸ್ಟಿಲ್ ಹ್ಯಾಸ್ ಟು ಕಮ್ ಇನ್ ದಿ ಲೈಫ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ನೀವು ಅನ್ಬಿಟ್ಟಿದ್ದೀರಾ. ಕನ್ನಡದಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತೀರಾ? ಹೌದು ಮೇಡಮ್, ಅವ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆ ನಾವು ಸಲ್ಯೂಟ್ ಹೊಡಿಬೇಕು. ಬಟ್ ಈಗ ಹೈಕೋರ್ಟ್ ಅಲ್ಲಿ ಏನೋ ಬೇಲ್ ಬಂದ್ಬಿಟ್ಟಿದೆ. ಈಗ ನೆನೆ ಏನೋ ಪ್ರೊನೌನ್ಸ್ ಮಾಡಿದ್ದಾರೆ ಹೈಕೋರ್ಟ್ ಇಂದ ದರ್ಶನ್ಗೆ ಬೇಯ್ಲು ಮತ್ತೆ ಬೇರೆಯವ್ರಿಗೂ ಬೇಯ್ಲು ಎಲ್ಲ ಬಂದ್ಬಿಟ್ಟಿದೆ. A1 A2 ಮತ್ತೆ ಸೀರೀಸೇ ಬಂದ್ಬಿಟ್ಟಿದೆ. ಈಗ ದ ಕ್ವಶನ್ ಈಸ್ ವೆದರ್ ದರ್ಶನ್ ಹ್ಯಾಸ್ ದ ರೈಟ್ ಟು ಗೆಟ್ ಎ ಬೇಲ್ ಅಂತ ಹೇಳಿದ್ರೆ ಕ್ವಶನ್ ಈಗ. ಬಟ್ ಎನಿಹೋ ಈಗ ಹೈಕೋರ್ಟ್ ಜಡ್ಜ್ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರು ಎಣಿಸಿ 6 ತಿಂಗಳು, ಎಷ್ಟು ತಿಂಗಳು? 6 ತಿಂಗಳು ಅವರು ಜೈಲಲ್ಲೇ ಇದ್ದು ಅವರು ಈಗ ಹೊರಗಡೆ ಅವ್ರಿಗೆ ಬೇಲ್ ಕೊಟ್ಟಿದೆ ಅಂತ ಹೇಳಿದೆ. ಮೇಡಮ್, there are so many accused persons who are dying in the central jail. ಪರಪ್ಪನ ಅಗ್ರಹಾರ ಇಡೀ ಜೀವಮಾನ ಕೊಳಿತಾ ಇದ್ದಾರೆ. ಹೌದು ಮೇಡಮ್, ಅವ್ರ ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಬೇರೆ ಜೈಲುಗಳಲ್ಲಿ ನೋಡಿ, ಬೇರೆ ಜೈಲುಗಳಲ್ಲಿ ಬಳ್ಳಾರಿ ಮತ್ತೆ ಇದರಲ್ಲಿ ಬೆಳಗಾಂ ಜೈಲುಗಳಲ್ಲಿ 3 ವರ್ಷ 4 ವರ್ಷ ಆದ್ರೂ ಟ್ರಯಲ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸ್ಟಿಲ್ ದೇ ಆರ್ ಡೈಯಿಂಗ್. ಬಟ್ here I am telling it is now 6 months. 6 months I don't know, because I don't want to comment on the judgment. The question is, now he has left on bail after 6 months. Why? What is the reason? Reason ಅವರು ಕೊಟ್ಟಿದ್ದಾರೆ, ಇವರು 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನ 2 ಇದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆಗೆ ಯಾರು ಆ ಲೇಡಿ ಪಾಪ ಲೇಡಿ ಅವಳು ಬರ್ತಾಳೆ. ಅವಳು ಹೇಳಿದಾಳೆ ಏನೋ ಒಂದು 8 ಹೊಡೆದಿದ್ದೀರಿ ಅಂತ. ದಟ್ 8 ವಿಲ್ ಕಾಸ್ ಡೆತ್. ಅದನ್ನ ನೋಡ್ಬೇಕಾಗುತ್ತೆ. ದಟ್ಸ್ ಆಲ್ ರೈಟ್. ಈಗ ಆಗಿದೆ. ಅವ್ರ ಕಂಡೀಷನಲ್ ಬೇಲ್ ಮೇಲೆ ಬಂದಿದ್ದಾನೆ. ಕಂಡೀಷನ್ ನಂಬರ್ 1, 6 months ಇಂದ ಅವನು ಇದರಲ್ಲಿದ್ದಾನೆ, ಜೈಲಲ್ಲಿದ್ದಾನೆ ಅಂತ ಹೇಳಿದ್ದೆ. ಆದ್ರಿಂದ ಇದನ್ನು ಮುಂದೆ ವರ್ಷಕ್ಕಾಗಲ್ಲ. ಸಾಕಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದಕ್ಕಿಂತ ಅವನು ಬೆಂಗಳೂರು ಬಿಟ್ಟು ಹೋಗಬಾರ್ದು, ಹೋಗಲ್ಲ. ನಾವು ಬೆಂಗಳೂರು ಇದೆಲ್ಲ ಇದು ವೈಕುಂಠ ಅಲ್ಲ, ಇದು ಬೆಂಗಳೂರು. ಬೆಂಗಳೂರಲ್ಲಿ ನಾವು ಬಿಟ್ಟು ಹೋಗಲ್ಲ ನಾವು. ಹೌದು, ವಿಟ್ನೆಸಸ್ಗೆ ಥ್ರೆಟ್ ಮಾಡಬಾರ್ದು. ಸ್ವಾಗತ. ಮೊದಲನೇದಾಗಿ ನಾನು ಸಂಕ್ರಾಮ್ ಸಿಂಗ್ ಅವರ ಅಭಿಪ್ರಾಯ ಕೇಳೋದಕ್ಕೆ ಬಯಸ್ತೀನಿ. ಒಂದು ಕಡೆ ಸೂಪರ್ ಸ್ಟಾರ್, ಇಡೀ ಕನ್ನಡ ಚಿತ್ರರಂಗ ಈ ಘಟನೆಯನ್ನ ನೋಡ್ತಾ ಇದೆ, ಕನ್ನಡಿಗರು ಈ ಘಟನೆಯನ್ನ ನೋಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಈಗ ಅವ್ರಿಗೆ ಆ ಕೇಸಲ್ಲಿ ಬೇಲ್ ಸಿಕ್ಕಿದೆ. ಹೇಗ್ ನೋಡ್ತೀರಾ ಸರ್? ನೋಡಿ ಮೇಡಮ್, ಈಸ್ ನಾಟ್ ಎ ಸೂಪರ್ ಸ್ಟಾರ್ ಇದ್ದವ್ರು ಹೊಟ್ಟವ್ರು ಪಾಪ. ಅವ್ರು ಹೋಗಿ ಯಾವಾಗ 25 ವರ್ಷ ಆಗೋಯ್ತು. ನಾಟ್ ಸ್ಟಿಲ್ ಹ್ಯಾಸ್ ಟು ಕಮ್ ಇನ್ ದಿ ಲೈಫ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ನೀವು ಅನ್ಬಿಟ್ಟಿದ್ದೀರಾ. ಕನ್ನಡದಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತೀರಾ? ಹೌದು ಮೇಡಮ್, ಅವ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆ ನಾವು ಸಲ್ಯೂಟ್ ಹೊಡಿಬೇಕು. ಬಟ್ ಈಗ ಹೈಕೋರ್ಟ್ ಅಲ್ಲಿ ಏನೋ ಬೇಲ್ ಬಂದ್ಬಿಟ್ಟಿದೆ. ಈಗ ನೆನೆ ಏನೋ ಪ್ರೊನೌನ್ಸ್ ಮಾಡಿದ್ದಾರೆ ಹೈಕೋರ್ಟ್ ಇಂದ ದರ್ಶನ್ಗೆ ಬೇಯ್ಲು ಮತ್ತೆ ಬೇರೆಯವ್ರಿಗೂ ಬೇಯ್ಲು ಎಲ್ಲ ಬಂದ್ಬಿಟ್ಟಿದೆ. A1 A2 ಮತ್ತೆ ಸೀರೀಸೇ ಬಂದ್ಬಿಟ್ಟಿದೆ. ಈಗ ದ ಕ್ವಶನ್ ಈಸ್ ವೆದರ್ ದರ್ಶನ್ ಹ್ಯಾಸ್ ದ ರೈಟ್ ಟು ಗೆಟ್ ಎ